ಒಂದು ಲೈಂಗಿಕ ಹಗರಣ ಈ ಜಿಲ್ಲೆನಲ್ಲೇ ಆಯ್ತಲ್ಲ ಅಂತಕ್ಕಂಥ ಪಶ್ಚಾತ್ತಲದಲ್ಲಿ ನಾವು ಬಹಳ ದುಃಖದಲ್ಲಿದ್ದೇವೆ. ಬಹಳ ಮನಸ್ಸಿಗೆ ವೇದನೆ. ಅದರಲ್ಲೂ ಈ ದೇಶವನ್ನ ಆಳದಂತ, ಈ ಜಿಲ್ಲೆಯ ಸಾರ್ವಭೌಮತ್ವವನ್ನು ಹೊಂದಿದಂತ ಒಂದು ರಾಜಕೀಯ ಇತಿಹಾಸವನ್ನು ಹೊಂದಿದ್ದಂತ ಒಂದು ಕುಟುಂಬದ ಇಂದ ಆಯ್ತಲ್ಲ ಇಂಥ ಒಂದು ದುಷ್ಕೃತ್ಯ ಅಂತಕ್ಕಂಥ ನೋವು ನಮಗಿದೆ. ಈ ನೋವನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಈ ದುಷ್ಕೃತ್ಯ ನಡೆದಾಗ ನಾವು ಹಾಸನದ ಜಿಲ್ಲೆಯವರು ತಲೆ ತಗ್ಗಿಸ್ಬೇಕಾದಂತ ಒಂದು ದುಷ್ಕೃತ್ಯ ಇದೆ. ಇಡೀ ಪ್ರಪಂಚದ ಯಾವುದೇ ಮೂಲದಲ್ಲೂ ಇವತ್ತು ಇಡೀ ಪ್ರಪಂಚಕ್ಕೆ ಇದು ಹರಡಿದೆ. ಪ್ರಪಂಚದ ಸುದ್ದಿ ಆಗೋಯ್ತು. ಯಾಕೆಂದ್ರೆ ಇವರು ಆ ದುಷ್ಕೃತ್ಯವನ್ನು ಮಾಡಿದಂಥವ್ರು ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ಆ ವಿದೇಶದಲ್ಲಿ ಎಲ್ಲ ಇದು ಹರಡಿ ಹೋಯ್ತು. ಹರಡೋಗಿ ಇಡೀ ಹಾಸನ ಅಂತಕ್ಕಂಥದ್ದು ಏನಪ್ಪಾ ಅನ್ನೋ ಒಂದು ಕಳಂಕಕ್ಕೆ ಗುರಿಯಾಗಿರ್ತಕ್ಕಂಥ ಒಂದು ಕಳಂಕವನ್ನು ತಂದಿತ್ತು. ಇಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಮೊದಲು ನಾವೆಲ್ಲ ನಾಗರಿಕರಾಗಿ ಯಾರೇ ಪಕ್ಷ ಇತ್ತು ಅನ್ನೋದನ್ನು ಖಂಡಿಸ್ತಕ್ಕಂಥ ಕರ್ತವ್ಯ ಅಂತಕ್ಕಂಥದ್ದನ್ನ ನಾನು ಭಾವಿಸ್ತಕ್ಕಂಥ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಕೃತ್ಯ ಅಂತಕ್ಕಂಥದ್ದನ್ನ ನಾವೆಲ್ಲ ಒಪ್ಕೊಳ್ಳೇಬೇಕಾದಂತ ಒಂದು ಪ್ರಸಂಗ ಇವತ್ತು ನಡೆದು. ಅದರಲ್ಲೂ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನ ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂತ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ. ಇಡೀ ರಾಜ್ಯದ ಜನ, ಭಾರತ ದೇಶದ ಜನ ತಲೆ ತಗ್ಗಿಸುವಂತ ಪರಿಸ್ಥಿತಿಗೆ ಬಂತಲ್ಲ, ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತ ಮಾಡಬೇಕು. ಕಡಿಮೆ ವಿಚಾರನ ಇದು. ಯಾರ ಕೃತ್ಯನ ಎಸಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬೇಕಾದಷ್ಟು ಘಟನೆಗಳು ನಡೆದಿರ್ಬೋದು. ಆದ್ರೆ ಮಾಡದಂತ ಹೀನ ಕೃತ್ಯವನ್ನ ತನ್ನ ಮೊಬೈಲ್ನಿಂದಲೇ ಮತ್ತೆ ಹೊರ ಪ್ರಪಂಚಕ್ಕೆ ತಂದು ನಾವು ಮನುಷ್ಯರಾಗಿ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಘಟನೆ ನಡೆದೋಗ್ತವೆ. ಇಂಥವು ನಡೆದೋದಂತ ಘಟನೆ ಅಲ್ಲಿ ಮರ್ತೋಗುತ್ತೆ. 4 ಗೋಡೆ ಮಧ್ಯದಲ್ಲಿ ಮುಗಿದೋಗುತ್ತೆ. ಆದ್ರೆ 4 ಗೋಡೆ ಮಧ್ಯವನ್ನ ಬಿಟ್ಟು ತಲುಪಲಿಕ್ಕೆ ಕಾರಣ ಏನು? ಇವರು ಅವತ್ತು ಆ ವಿಡಿಯೋನ ಮಾಡ್ದವು ಮತ್ತೆ ಅದನ್ನ ಸೆರೆ ಹಿಡಿದೇ ಇದ್ರೆ ಬಹುಶಃ ಅಲ್ಲಿ ಮುರ್ತೋಗುತ್ತೆ. ಆ ಸೆರೆ ಹಿಡಿದ್ರು, ಸೆರೆ ಹಿಡಿದ ಮೇಲೆ ಮುಂದೇನಾಗಿದೆ ಅದು ಬೇರೆ ಪ್ರಶ್ನೆ. ಆ ಸೆರೆ ಹಿಡಿದದ್ದು ಒಂದು ದೊಡ್ಡ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ. ಅಲ್ಲ, ನೀವು ಯೋಚನೆ ಮಾಡ್ರಪ್ಪ, ಇವ್ರಿಗೆ ಯಾಕೆ ಅವ್ರ ಮೇಲೆಲ್ಲ ಇವ್ರು ಆಪಾದನೆ ಮಾಡ್ಬೇಕು? ಸರ್ಕಾರ, ಸಿದ್ದರಾಮಯ್ಯ ಕುಮಾರಸ್ವಾಮಿ ಬಿಡ್ರಿ, ಅವರು ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷ, ಅವ್ರ ವಿರೋಧ ಪಕ್ಷದಲ್ಲಿ ಈಗ ಅವರ ಪಕ್ಷಕ್ಕೆ ಆಘಾತ ಆಗಿದೆ. ಇವತ್ತು ಅವ್ರ ಪಕ್ಷದ ಇದ್ರ ಪ್ರಶ್ನೆ ಆಗಿದೆ. ಅದಕ್ಕೋಸ್ಕರ ಇವತ್ತು ಏನಾದ್ರು ಮಾಡಿ ನಾವೊಂದು ಆಪಾದನೆಯನ್ನ ವಿರೋಧ ಪಕ್ಷದ ಮೇಲೆ, ಕಾಂಗ್ರೆಸ್ ಮೇಲೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಮಾಡಿ ಅವ್ರ ಕುಮಾರಣ್ಣಂದು ಏನೋ ಈ ಕೃತ್ಯ ಮಾಡಿರೋ ಮೇಲೆ ಮೊದಲನೇ ದಿವಸ ಹೇಳಿರೋ ಉಪ್ಪಿಂದ ನೀರು ಕುಡಿತಾರ ಬಿಡ್ರಿ ಅಂತ. ನನ್ನ ಕುಟುಂಬಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತಲೇ ಹೇಳಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡಿಪೆಂಡ್ ಮಾಡ್ಕೊಳದ್ ನೋಡಿದ್ರೆ ಆ ಕೃತ್ಯ ಎಸಗಿದಂತ ಶಿಕ್ಷೆ ಆಗ್ಲಿ ಅನ್ನೋ ಪ್ರಶ್ನೆ ಇಲ್ಲ. ಕೃತ್ಯ ಎಸಗಿರೋನ್ನ ಬಿಟ್ಟು ಮೊದಲು ಈ ಪಿನ್ ಡ್ರೈವ್ ಅನ್ನ ಯಾರು ಹರಿಬಿಟ್ರು ಅವ್ರು ಹಿಡೀರಿ ಅಂತಾರೆ. ಹರಿಬಿಟ್ಟು ಆಗಿದೆ, ಅದು ಮೊದ್ಲಾಗಲೇ ಎಲ್ಲ ಪಬ್ಲಿಷ್ ಆಯ್ತೆ. ಇವರು ಸ್ಟೇ ತಗೊಂಡಿದ್ದಾರೆ, ಎಲ್ಲ ಇಡೀ ಇದಕ್ ಗೊತ್ತಾಗಿದೆ.
ಗೊತ್ತಾಗಿರೋರ್ನ ಅರಿಬಿಟ್ಟಿರೋರು ಯಾರು? ಅರಿಬಿಟ್ಟಿರೋರ್ನ ಬಗ್ಗೆ ನೀವು ಮಾಡ್ಕೊಂಡು ಡಿ ಕೆ ಮಹಾನ್ ನಾಯಕ ಅವನಂತವನು ಇಂತವನು ಅಂತ ಹೇಳಿ ಅವ್ರ ಮೇಲೆ ಸ್ಟ್ರೈಕ್ ಮಾಡಿಸ್ತಿರಲ್ಲ, ಇದಕ್ಕೆ ಯಾವ ರಾಜಕೀಯ ಧರ್ಮ ಇದೆ? ಯಾವ ಧರ್ಮ ಇದೆ? ಯಾವ ರಾಜಕೀಯ? ಅವನು ಒಕ್ಕಲಿಗರ ನಾಯಕ ಆಗಕ್ ಕೊಟ್ಟಾನೆ. ಅವರು ನೀವ್ ಹೆಂಗ ಒಕ್ಕಲಿಗರ ನಾಯಕರಾಗಕ್ ಹೋಗ್ತಿರೋ ಅವರು ಒಕ್ಕಲಿಗರ ನಾಯಕರಾಗಕ್ ಹೋಗ್ತಾರೆ. ಯಾವ್ಯಾವ ನಾಯಕರ ಆಗ್ತಾರೆ. ನಾಯಕರಾಗ್ದಲೆ ಅವರು ಡಿ ಸಿ ಎಂ ಆಗಿದಾರ. ಅವರು ರಾಜಕೀಯದಲ್ಲಿ ಮುಂದುವರಿಬೇಕು ನಿಮ್ಮಂಗೆ ಅಂತೇಳಿ ಅವರು ಮಾಡ್ತಾರೆ. ಅದನ್ನ ನೀವು ಆ ಡಿ ಕೆ ಶಿವಕುಮಾರ್ ಮೇಲೆ, ಇಲ್ಲ ಸಲ್ಲದ ಸಿದ್ದರಾಮಣ್ಣನ ಮೇಲೆ, ಮುಖ್ಯಮಂತ್ರಿ ಮೇಲೆ ನಿಮ್ SIT ಸರಿಲ್ಲ, ನಿಮ್ SIT ಸ್ಟೇ ಮಾಡಿಸ್ತೀವಿ, ನಿಮ್ SIT ಇದು ಮಾಡಿಸ್ತೀವಿ. ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಇನ್ನೇನ್ ರಚನೆ ಮಾಡೋದು? SIT ಅಲ್ವಾ ರಚನೆ ಮಾಡ್ತಿದ್ದು? SIT ಸಿದ್ದರಾಮಣ್ಣ SIT ಅಂತ ಅಂದ್ರೆ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವ SIT ಇತ್ತು? ಕುಮಾರಣ್ಣನ SIT ಇಲ್ಲ. SIT ಮಾಡೋದೇ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ. SIT ಮಾಡಿದೆ. ಅವರಿಂದ ನಿಜವಾದ ನ್ಯಾಯ ಸಿಗದೆ ಹೋದ ಕಾಲಕ್ಕೆ, ಅವರಿಂದ ಒಂದ್ ವೇಳೆ ನ್ಯಾಯ ಸಿಗ್ಲಿಲ್ಲ, ಅವತ್ತು ನೀವು ಬೇಕಾದ್ರೆ ಬೇರೆ ಎನ್ಕ್ವೈರಿನ ಕೇಳಿ, ಉನ್ನತವಾದ ಎನ್ಕ್ವೈರಿನ ಕೇಳಿ. ಯಾರು ಮೋಸ ಮಾಡಿರ್ತಾರೆ ಅವರೆಲ್ಲ ಸಿಗಾಕತ್ತಾರೆ. ಮತ್ತೆ ಉನ್ನತ ಅಧಿಕಾರದ ಇದನ್ನ ಎನ್ಕ್ವೈರಿನ ಕೇಳಿ. ಅದು ಬಿಟ್ಟು ಈಗಲೇ ನೀವು SIT ಸರಿಲ್ಲ ಅಂತಂದ್ರೆ ಇನ್ಯಾವ ತನಿಖೆ ಮಾಡ್ತೀರಿ? ಇನ್ಯಾವುದು? ಏನು ಇವ್ರ ಉದ್ದೇಶ? ಇವತ್ತೇನು ಇವ್ರ ಪಕ್ಷವನ್ನ ಆಘಾತವನ್ನಾಗಿ ಬಹಳ ಕಷ್ಟಕ್ಕೀಡು ಮಾಡಿರ್ತಕ್ಕಂಥ ಕೃತ್ಯ ಹೊರಗೆ ಬಂದಿದೆ. ಆ ಕೃತ್ಯದಿಂದ ಪಾರಾಗಿ ಕಾಂಗ್ರೆಸ್ಗೆ ಏನಾದ್ರೂ ಒಂದು ಹೊರೆ ಹೊರಿಸ್ಬೇಕು, ಅವ್ರನ್ನ ತಪ್ಪು ಹಿಡಿದು ಅವರು ಇಂಥ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ರಾಜಕೀಯ ಗೂಬೆ ಕೂರ್ಸಕ್ಕೋಸ್ಕರ ನಡೆಸ್ತಾ ಇರೋ ತಂತ್ರಗಾರಿಕೆ ಅಂತ ಎಲ್ಲರಿಗೂ ಗೊತ್ತಾಗಲ್ಲ. ಈ ತಂತ್ರಗಾರಿಕೆ ಆಗತ್ತಾ? ವಿಡಿಯೋ ಇವ್ರು ಬಿಟ್ಟಿದ್ರೆ, ಕಾಂಗ್ರೆಸ್ ಪಕ್ಷದವರು ಬಿಟ್ಟಿದ್ರೆ, ಡಿ ಕೆ ಶಿವಕುಮಾರ್ ಏನಾರ ಬಿಟ್ಟಿದ್ರೆ ಆಗ್ಲಿ, ಅದು ತಪ್ಪೇನೆ. ಆದ್ರೆ ಯಾರು ಬಿಟ್ಟಾರೆ ಏನದೇ ಗೊತ್ತಿಲ್ಲ. ಇನ್ನು ತನಿಖೆನೇ ಪ್ರಾರಂಭ ಮಾಡಿಲ್ಲ. ತನಿಖೆ ಪ್ರಾರಂಭ ಮಾಡಿಲ್ಲ ಅಂತ ಹಿಂಗ್ ಹೇಳ್ತೀರಿ? ಅವನು ಮೊನ್ನೆ ಇವರು ಪವರ್ ಟಿವಿಯನ್ನವರು ಹೇಳಿದಾಗ ಅವನು ಹೇಳ್ತಾ ಇದ್ದ, ಅವನು ಯಾರು ಕಾರ್ತಿಕ್ ಏನ್ ಹೇಳ್ದ? ನಾನು ಕರೆದಿದ್ರು SIT ಅವರು, ನಾನು ಹೋಗಿದ್ದೆ, ನಾನು ನನ್ನ ಹತ್ರ ಇರೋ ಮೊಬೈಲು ಮತ್ತೆ ನನ್ನ ಹತ್ರ ಇರೋ ಇವು ಎಲ್ಲಾನು ನಾನು ಅಲ್ಲಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ದ. ಈಗ ಅವ್ನು ಕೊಟ್ಟು ಬಂದಿದೆ. ಈಗ ಯಾರು ಅರಿಬಿಟ್ರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಈ ರಾಜ್ಯದಲ್ಲಿ. ಈ ಯಕ್ಷ ಪ್ರಶ್ನೆ ಉತ್ತರ ಕಂಡುಹಿಡಿಬೇಕಾದ್ದು SIT ಕೈಲಿ ಆಗುತ್ತೋ? ಅದಾಗದೆ ಇದ್ರೆ ಇನ್ಯಾವ ಉನ್ನತ ಅಧಿಕಾರ ತನಿಖೆ ಮಾಡ್ಬೇಕು, ಮಾಡಿಸ್ಲಿ. ಇಲ್ಲಿ ಒಂದು ಯಾರು ಪ್ರಯತ್ನ ಮಾಡ್ಬೇಕಾದಿಲ್ಲ, ಏನು ಆಗ್ಬೇಕಾದಿಲ್ಲ. ಅದು ಯಾರು ಏನೂ ಮರಮಾಚಕ್ ಆಗೋದಿಲ್ಲ. ಕಟು ಸತ್ಯ. ಅಂಗೈಲಿರೋ ಉಣ್ಣಿಗೆ ಸಾಕ್ಷಿ ಬೇರೆ ಬೇಕಾ ಅನ್ನಂಗೆ ಎಲ್ಲ ಪೆನ್ ಡ್ರೈವ್ ಸಿಕ್ಕಿದೆ, ಪೆನ್ ಡ್ರೈವ್ ನಲ್ಲಿ ಇದೆ. ಅವ್ರು ಏನು ಅನುಭವಿಸ್ಬೇಕೋ ಆ ಶಿಕ್ಷಣ ಅವರು ಒಂದಿನ ಅನುಭವಿಸ್ಲೇಬೇಕಾಗುತ್ತೆ. ಅದು ಒಂದು ಕಡೆ. ಇನ್ನೊಂದು ಇಲ್ಲಿ ಎರಡನೇ ಸಮಸ್ಯೆ ಇರ್ತಕ್ಕಂಥದ್ದು ಪಿನ್ ಡ್ರೈವ್ ಅನ್ನ ಹರಿಬಿಟ್ಟವ್ರು ಯಾರು ಅನ್ನೋ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕೆ ಈಗ ಇದರಲ್ಲಿ ರಾಜಕಾರಣ ಬೆರೆತಿದೆ. ಇದಕ್ಕೆ ಜಾತಿನೂ ತಂದಿದ್ದಾರೆ, ನಾಯಕತ್ವನೂ ತಂದಿದ್ದಾರೆ, ಎಲ್ಲಾ ಪ್ರಶ್ನೆನೂ ತಂದಿದ್ದಾರೆ. ಯಾರು ತಂದಿರೋದಲ್ಲ, ಇವ್ರೇ ನಾಯಕರುಗಳೇ ತಂದ್ಕೊಂಡಿದ್ದಾರೆ. ಈಗ ದೇವರಾಜೇಗೌಡ ಈ ಮಧ್ಯದಲ್ಲಿ ಮತ್ತೆ ಇಂಟರ್ಫಿಯರೆನ್ಸ್ ಆಗಿ ಏನ್ ಮಾಡಿದ್ರು? ಇವ್ರು ಯಾಕೆ ಅಂತ ಸಭ್ಯರಾಗಿ, ಅಂತ ಪ್ರಾಮಾಣಿಕರಾದ್ರೆ ಎಲ್ಲಾರು ಶಿವರಾಮೇಗೌಡರು ಕರೆದ್ರು ಅಂತಲೇ ಇಟ್ಕೇಳಿ, ಯಾಕ ಮಾತಾಡಕ್ ಕರೆದ್ರು ಅಂತ ಇಟ್ಕೇಳಿ. ಇಲ್ಲಿ ಇವ್ರೇ ಅವ್ರು ನೆನ್ನೆ ನೋಡಿದ್ರೆ ಟಿವಿನಲ್ಲಿ, ವಿಸ್ತಾರ ಟಿವಿನಲ್ಲಿ ಬಹಳ ಚೆನ್ನಾಗಿ ಇಂಟ್ರೂ ಮಾಡಿದಾಗ ಇಬ್ರು ಜಗಳಾಡಿದ್ರು, ಚೆನ್ನಾಗಿ ಹೇಳಿದ್ರು. ಆದ್ರೆ ಆ ಟಿವಿನಲ್ಲಿ ನಡೆದ ಘಟನೆಯನ್ನ ನೋಡಿದ್ರೆ ಈಗ ನಾವೇನ್ ಕರೆದ್ರಲ್ಲ, ಅವರೇ ಕರೆದು ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ನಾನು ಇವ್ರ ಹತ್ರ ಮಾತಾಡ್ಬೇಕು, ಡಿ ಕೆ ಶಿವಕುಮಾರ್ ಅವ್ರ ಹತ್ರವ ಮಾತಾಡಿಸಿ ಅಂತ. ಏನೋ ಈ ವಿಚಾರವಾಗಿ ಇವ್ನು ಯಾವ ಮೊದಲಿಂದನೂ ದೇವೇಗೌಡರ ಕುಟುಂಬಕ್ಕೆ ವಿರೋಧ ಆಗಿರೋನಲ್ಲ, ಏನೋ ಹೆಚ್ಚಿನ ಮಾಹಿತಿ ಇದೆಯಕ್ಕಲ್ಲ, ಅದು ಹಂಚ್ಕತನಕ್ಕಲ್ಲ, ಏನೋ ಹೇಳ್ತಾನೇನೋ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದ್ರು ಅಂತಲೇ ಇಟ್ಕೊಂಬಿಡ ಆರ್ಗ್ಯುಮೆಂಟ್ ಇಟ್ಕೊಳ್ಳೋಣ.
ಇಲ್ಲ ಅಂತ ಹೇಳೋದ್ ಬೇಡ, ಯಾಕಂದ್ರೆ ಮಾತಾಡಿ ಆಗಿತ್ತು. ಅದು ಏನ್ ಮಾತಾಡಿರೋ ಅನ್ನೋದು ಆಮೇಲೆ ಪ್ರಶ್ನೆ. ಮಾತಾಡಿದ್ದೇ ಮೊದಲನೇ ತಪ್ಪು. ಅವನು ಇವನು ಮಾತಾಡಕ್ ಹೋಗಿದ್ದು ಮೊದಲನೇ ತಪ್ಪು, ಅವ್ರು ಮಾತಾಡಿದ್ದು ಮೊದಲನೇ ತಪ್ಪು. ಅದ್ ಪ್ರಶ್ನೆ ನಾವು ಇಲ್ಲ ಅಂತ ಹೇಳೋದು. ಅದನ್ನ ಯಾರು ಬಂದ್ಬಿಟ್ಟು ನಾನೇನು ಅವ್ನು ಏನ್ ಹೇಳಿದ ಅದ್ರಲ್ಲಿ? ಏನ್ ದೇವರಾಜ್ ಅಂದರೆ ಏನ್ ದೇವರಾಜಗಳು ಅಂದ್ರೆ ಏನಿಲ್ಲ ಸರ್, ಅದೇನೋ ಹೇಳಿದ್ರು ಅಷ್ಟಕ್ಕೆ ನಿಂತು ಹೋಯ್ತದು. ಮುಂದಕ್ಕೆ ಏನ್ ಸಂಭಾಷಣೆ ನಡೀತು, ಏನ್ ನಡೀತು, ನಾನೇ ವಿಡಿಯೋ ಇವ್ರಿಗೇನಾರ ಅವ್ರು ನಾನೇ ವಿಡಿಯೋ ಬಿಟ್ಟಿರೋದು ಅಂತ ಹೇಳಿರ, ನಾವೇ ಎಲ್ಲನೂ ಮಾಡಿಸಿರೋರು ಅಂತ ಹೇಳಿರ, ನಾವೇ ಎಲ್ಲನೂ ವಿಡಿಯೋ ಬಿಟ್ಟಿದೀನಿ ಅಂತ ಹೇಳಿದಾರ? ಅದು ತನಿಖೆ ಆಗತ್ತೆ. ತನಿಖೆನಲ್ಲಿ ಏನ್ ಆಗ್ಬೇಕು ಅದು ಆಗತ್ತೆ. ಇವ್ರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಇಷ್ಟೇ ಕಾರಣಕ್ಕೆ ಅದೇಂತಂದು ಒಂದು ಪಿನ್ ಡ್ರೈವ್ ಹಿಡ್ಕೊಬಂದು ಪಿನ್ ಡ್ರೈವ್ ನಿಮ್ಗೆ ಮಾಧ್ಯಮದ ಮುಂದೆ ತೋರಿಸ್ಬಿಟ್ಟು, ಇದು ನೋಡಿ ಡಿ ಕೆ ಶಿವಕುಮಾರ್ ನನ್ನನ್ನ ಸಂಪರ್ಕ ಮಾಡಿದ್ರು, ಇವನೇ ಸಂಪರ್ಕ ಮಾಡಿದ್ರು, ಫೋನ್ ಮಾಡಿ ಇವರೇ ಫೋನಲ್ಲಿ ಸಂಪರ್ಕ ಮಾಡ್ಬಿಟ್ಟು ಅದೇನು ದೊಡ್ಡ ವಿಚಾರ ಅಂದಂಗೆ ಅದು ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿನಲ್ಲಿ ಬಿಂಬಿಸೋ ರೀತಿನಲ್ಲಿ ಇವರು ಹೋಗಿರ್ತಕ್ಕಂಥದ್ದು. ಇವ್ರಿಗೆ ಯಾಕೆ ಬೇಕು? ವಕೀಲರು ಕೆಲಸ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಯಾಕೆ? ಇವ್ರು ಹೇಳ್ತಾರಲ್ಲಿ ನನಗೆ SIT ನೋಟಿಸ್ ಕೊಟ್ಟರೆ ಕರೆದಿದ್ರು ಎಲ್ಲ 2 ಸರಿಯಾ? ಇವನನ್ನ ಈ ಪಿನ್ ಡ್ರೈವ್ ಹೊರ ಪ್ರಪಂಚಕ್ಕೆ ಬರ್ಬೇಕಾದ್ರೆ, ಸಾವಿರಾರು ಪಿನ್ ಡ್ರೈವ್ಗಳು ಹಂಚಿಕೆ ಆಗ್ಬೇಕಾದ್ರೆ ಮೂಲತಃ ಇವರೇ ಕಾರಣ. ಇವು ಎಲ್ಲ ಅದಕ್ಕೆ ನಿನ್ನ A1 ಅಕ್ಯೂಸ್ ಮಾಡ್ಬೇಕು ಅಂತ ಹೇಳಿ ಇವರು ಡಿಸ್ಕಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿನ ನಡೆಸ್ತಾ ಇದ್ದೀನಿ ಅಂತ. ಮಾನ ಮರ್ಯಾದೆ ಉಳಿಯೋದು, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಉಳಿಯೋದು, ಇದನ್ನ ಸುಖಾಂತ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೇವರಾಜೇಗೌಡರು ಯಾಕೆ ಮನಸ್ಸು ಮಾಡಲಿಲ್ಲ? 6 ತಿಂಗಳುಗಳ ಕಾಲ ಪಿನ್ ಡ್ರೈವ್ ಅನ್ನ ತಮ್ಮ ಸ್ವಾಧೀನದಲ್ಲಿ ಹೆಂಗ್ ಇಟ್ಕೊಂಡ್ರು? ಇಲ್ಲಿ ಅನುಮಾನ ಬರೋದಿಲ್ವಾ? ಇಲ್ಲಿ ಸಮಸ್ಯೆ ಇದಿಲ್ವಾ? ಸಮಸ್ಯೆ ಇಲ್ವಾ? ಅಂದ್ರೆ ಯಾಕೆ ಇಟ್ಕೊಂಡ್ರು? ಯಾರೋ ಕೊಟ್ಟು ಇದನ್ನ ನೀನ್ ಕೊಡ್ಸೋದಾದ್ರೆ ಅವ್ನಿಗೆ ನ್ಯಾಯ ಕೊಡಿಸ್ಬೇಕು. ಅವ್ನಿಗೆ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂತ ಅಂದ್ರೆ, ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂದ್ರೆ ಅವ್ನು ಪಿನ್ ಡ್ರೈವ್ ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ ಆ ಪಿನ್ ಡ್ರೈವ್ ಅನ್ನ ತಗೊಂಡೋಗಿ ಎಲ್ಲಿ ಯಾವ್ದು ಈ ರಾಜ್ಯದಲ್ಲಿ ಯಾರು ಮರ್ಯಾದೆ ಹೋಗೋದು ಬೇಡಪ್ಪ, ಇದನ್ನ ಯಾರು ಕೃತ್ಯ ಎಸಗಿದನೋ ಅವನು ಒಬ್ಬನೇ ಅನುಭವಿಸ್ಲಿ ಶಿಕ್ಷೆನ, ಇನ್ಯಾರು ಅನುಭವಿಸೋದು ಬೇಡ ಅಂತ ಇದ್ರೆ, ನಿನ್ಗೆ ಮನಸ್ಸಿದ್ರೆ ತಗೊಂಡೋಗ್ಬಿಟ್ಟು ಅದನ್ನ ಎಲ್ಲಿ ತಲುಪಿಸ್ಬೇಕು? ಪೊಲೀಸ್ ಇಂಪಾರ್ಟೆಂಟ್ ಪೊಲೀಸ್ ಕಮಿಷನರ್ದು ಯಾರಿಗೆ ಕೊಡ್ಬೇಕಾಯ್ತು? ಅವ್ರಿಗೆ ಕೊಡ್ಬೇಕಾಯ್ತು. ನೀನು ಯಾಕೆ ಕೊಡ್ಲಿಲ್ಲ? ಯಾತಕ್ಕೆ ಈ ರೀತಿ ಇದು ಮಾಡ್ಕೊಂಡು ಇಟ್ಕೊಂಡ್ರಿ? ನಿಮ್ಗೆ ಅವ್ರನ್ನ ಇನ್ನೂ ಅನರ್ಹ ಮಾಡಕ್ ಇನ್ನೂ ಕೋರ್ಟ್ ಅಲ್ಲಿ ವ್ಯಾಜ್ಯ ಮಾಡ್ತಾ ಇದ್ರಲ್ಲ ನೀವು. ಅನರ್ಹ ಮಾಡಕ್ ಇದು ಒಂದು ಕಾರಣ ಆಗದಲ್ಲ, ಇದು ಒಂದು ಇದನ್ನಾಗದಲ್ಲ, ಇದು ಸಾಕ್ಷಿ ಸಮೇತ ಸಿಕ್ಕಿದ್ದಂತ ಎವಿಡೆನ್ಸ್ ಅಲ್ಲ. ಯಾತಕ್ಕೆ ನೀವು ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ನಾಟಕ ಆಡಿದಿ? ಪೆನ್ ಡ್ರೈವ್ ಅನ್ನ ಯಾಕೆ 6 ತಿಂಗಳುಗಳ ಕಾಲ, ನಿಮ್ಮ 6-7 ತಿಂಗಳುಗಳ ಕಾಲ ಯಾತಕ್ಕೆ ಪೆನ್ ಡ್ರೈವ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡು ನೀವು ಬಿಟ್ಟಿದಿರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾವು ಅದನ್ನ ಬಿಡದರ್ನೆಲ್ಲ ನಾವು ಆಪಾದನೆ, ನೀವು ಬಿಟ್ಟಿದಿರೋ, ಯಾರು ಬಿಟ್ಟಿದಿರೋ, SIT ತನಿಖೆ ಮಾಡಿದೆ, ಹಾಕಿದ್ದಾರೆ, SIT ಎಂಕ್ವೈರಿ ಆಗುತ್ತೆ, SIT ನಲ್ಲಿ ಬಳಕೆಗೆ ಬರುತ್ತದೆ, ಬರಲೇಬೇಕು. ಇವ್ರದ್ದು ಹೆಂಗ್ ಬಂದಿದೆಯೋ ಅವ್ರದ್ದು ಹಂಗೆ ಬರಲೇಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಬರಲೇಬೇಕು. ಇಂಥ ಸಂದರ್ಭದಲ್ಲಿ ನೀವು ಇಟ್ಕೊಂಡು ಆ ಪಿನ್ ಡ್ರೈವ್ ಅನ್ನ ಇಟ್ಕೊಂಡು ನೀವೊಬ್ರು ವಕೀಲರಾಗಿ ಇಡೀ ವಕೀಲರ ಕುಲಕ್ಕೆ ಒಂದು ದೊಡ್ಡ ಇಮೇಜ್ ಬರೋದು ಕರ್ನಾಟಕ ರಾಜ್ಯದಲ್ಲಿ. ಇದು ಇಂಥ ವಕೀಲರು ನನ್ನ ಹತ್ರ ಇಂಥದ್ದು ಬಂದಾಗ ಇದು ಏನಾದ್ರೂ ಸಮಾಜದ ಇದಕ್ಕೆ ಹೊರಗಡೆಗೆ ಹೋದ್ರೆ, ಹೊರ ಪ್ರಪಂಚಕ್ಕೆ ಹೋದ್ರೆ ಬಹುಶಃ ಬಹಳ ಸಂತ್ರಸ್ತ ಮಹಿಳೆಯರ ಮಾನ ಅಪಹರಣ ಆಗುತ್ತೆ. ಅಪಹರಣ ಆಗಬಾರದು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ, ಅವ್ರು ಯಾರು ಮಾಡಿದ್ದಾರೆ, ಕೃತ್ಯ ಎಸಗಿದ್ದಾರೆ, ಅವ್ರಿಗೆ ಶಿಕ್ಷೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಬಂದು ಇಂಥ ಒಬ್ಬ ಮೇಲಿನ ತನಿಖೆ ಮಾಡ್ತಕ್ಕಂಥ ಅಧಿಕಾರಿ ಕೈಗೆ ಕೊಟ್ಟಿದ್ದೇನೆ ನಾನು ಅಂತ ಹೇಳಿದ್ರೆ ನಿಮ್ಮ ಘನತೆ ಗೌರವ ಎಷ್ಟು ಹೆಚ್ಚುತ್ತಾ ಇತ್ತು? ಯಾತಕ್ ನೀವು ಇದು ಮಾಡ್ಲಿಲ್ಲ? ಏನ್ ನಿಮ್ಮ ಉದ್ದೇಶ? ಯಾವ ಉದ್ದೇಶಕ್ಕೆ ಪಿನ್ ಡ್ರೈವ್ ಇಟ್ಕೊಂಡು ಈ ತರ ಎಲ್ಲ ದೊಂಬರಾಟ ಆಡಿಸ್ತಾ ಇದ್ರಿ, ದೊಂಬರ ನಾಟಕ ಆಡಿಸ್ತಾ ಇದ್ರಿ? ಎಲ್ಲ ಆ ಕಡೆಗೆ ಈ ಕಡೆಗೆ ಎಲ್ಲ ಕಡೆಗೆ ಕಲಿಸಿ ಗುಡ್ ಹಾಕ್ತಾ ಇದಿರಲ್ಲ. ಅಲ್ಲ, ಇದನ್ನ ಯೋಚನೆ ಮಾಡಿ, ಇದು ಇರ್ತಕ್ಕಂಥ ಸತ್ಯತೆನ ಯೋಚನೆ ಮಾಡಿ. ಯಾರು ನಿಮ್ಗೇನು ಇಲ್ಲಿ ಏನು ಕಟ್ಟಿ ಹೇಳುವಂತ ಪ್ರಮೇಯ ಅಲ್ಲ ಇದು. ಯಾರು ಇದಕ್ಕೆ ಎಲ್ಲ ಕಾರಣಕರ್ತ? ಅದು ಒಂದ್ ಕಡೆ ಆಯ್ತು. ಒಂದ್ ಕಡೆ ಆದ್ಮೇಲೆ ಯಾವ ದೃಷ್ಟಿ, ಯಾವ ಇದರಲ್ಲಿ ಹೊರಗೆ ಬತ್ತೋ ಏನೋ,
ಯಾವನು ಕೃತ್ಯ ಎಸಗಿದನೋ ಅದು ಅಷ್ಟೇ ಕೃತ್ಯ ಎಸಗದೆಷ್ಟು ಕೆಲವು ಮಹಿಳೆಯರ ಮಾನನ ಅಪಹರಣ ಆಗುವಂತ ರೀತಿನಲ್ಲಿ ಅಷ್ಟೇ ಕೆಟ್ಟದ್ದಾದ್ದು ಅದನ್ನ ಇವತ್ತು ತೋರಿಸ್ಬಿಟ್ಟಿದ್ದಾರೆ. ತೋರಿಸಿ ಇಡೀ ಮಾನವ ಸಮಾಜಕ್ಕೆಲ್ಲ ಗೊತ್ತಾಗುತ್ತೆ. ಎಲ್ಲ ಅಸಂತ್ರಸ್ತ ಮಹಿಳೆಯರ ಘನತೆ ಗೌರವ ಹಾಳಾಗೋಗಿದೆ, ಅವರ ಮಾನ ಮರ್ಯಾದೆ ಇಲ್ದಂಗಾಗಿದೆ ಸಮಾಜದಲ್ಲಿ. ಅದನ್ನ ಮಾಡಿದ್ರು. ಅದಕ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಇವತ್ತು ಸಂತ್ರಸ್ತ ಮಹಿಳೆಯರನ್ನ SIT ಇದಕ್ಕೇನ್ ಮಾಡ್ಬೇಕು ಅಂದಾಗ ಸರ್ಕಾರ SIT ಇದು ಮಾಡಿದೆ. ಇವರು ಪ್ರಜ್ವಲ್ ರೇವಣ್ಣ ಅವರು ಇಲ್ಲೇ ಇದ್ದು ಫೇಸ್ ಮಾಡಿದ್ರೆ ಏನು ಆತರಿಲ್ಲ. ಇವರು ಹೊರದೇಶಕ್ಕೆ ಹೋಗಿ ಕೂತಿದ್ದಾರೆ. ಹೊರದೇಶಕ್ಕೆ ಹೋಗಿ ಕೂತಿರೋದ್ರಿಂದ ಇದನ್ನ SITಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಕೊಟ್ಟಿದೆ. ಸರ್ಕಾರ SIT ನಡೆಸ್ತಾ ಇದೆ. ಸರ್ಕಾರ SIT ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರನ SITನೇ ಸರಿ ಇಲ್ಲ. ಯಾರು ಹೇಳೋರು SIT ಸರಿ ಇಲ್ಲ? ಇದೇ ಕಾಂಗ್ರೆಸ್ ಇವ್ರ ಮೇಲೂ ಹೇಳ್ಕೊಂಡು ನೇರವಾಗಿ ಹೇಳ್ತಾನೆ, ಇದು ಸರ್ಕಾರ ಇದಕ್ಕೆ ಪಿನ್ ಡ್ರೈವ್ ಬಿಡೋದಕ್ಕೆ ಹರಿಬಿಡ್ಲಿಕ್ಕೆ ಇದರ ರೂವಾರಿ ಅಂದ್ರೆ ಈ ವಿಡಿಯೋ ಕ್ಯಾಸೆಟ್ ತಯಾರು ಮಾಡೋದ್ರಿಂದಲೂ DK ಶಿವಕುಮಾರ್ ಏನೋ ಜವಾಬ್ದಾರಸ್ಥರೇನೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆಲ್ಲ ಸರ್ಕಾರ ಹಿಂದಿದೆ. ಸರ್ಕಾರ ಸಿದ್ದರಾಮಯ್ಯನವರು ಇವರು ಎಲ್ಲ ಸೇರಿ ಈ ಪಿನ್ ಡ್ರೈವ್ ತಯಾರು ಮಾಡಿದ್ದಾರೆ. ಇದ್ರ ಜವಾಬ್ದಾರಸ್ಥರು ಅವರೇ, ಸರ್ಕಾರವೇ ಇದಕ್ಕೆ ಕಾರಣ ಅಂತ ಹೇಳಿ ಆಪಾದನೆ ಮಾಡ್ತಾರಲ್ಲ ಈ ಮನುಷ್ಯ. ಅದನ್ನ ಕಟ್ಕೊಂಡು ಇವರು ಈ ನಮ್ಮ ವಿರೋಧಿ ಪಕ್ಷದವರು ಈ ಸುಮ್ಮನೆ ಇದ್ದಾರನ್ನ ತಗೊಂಡೋಗ್ಬಿಟ್ಟು ಏಕಾಏಕಿ ಏನಿಲ್ಲ ಪ್ರತಿಭಟನೆ ಮಾಡೋದು. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾನೆ, ಸ್ವಲ್ಪ ಇದಾಗಿ ಮಾತಿನಲ್ಲಿ ಇಡ್ತಾ ಬೇಕಲ್ವ? ಏನ್ ಆ ರೀತಿ ಇಲ್ಲ. ಎಲ್ಲರನ್ನು ಏಕೋಚಿಂದ ಬೈಯೋದು, ಎಲ್ಲರೂ ಇದು ಮಾಡೋದು, ಆ ಮಾಧ್ಯಮದವ್ರನ್ನು ಬೈಯೋದು. ಮಾಧ್ಯಮದವ್ರು ಹೌದು ಆ ಪವರ್ ಟಿವಿಯನ್ನು ಫಸ್ಟ್ ಮಾಡಿದ್ರು. ಅವ್ರು ಮಾಡಾದ್ಮೇಲೆ ಎಲ್ಲ ಟಿವಿಯವರು ಮಾಡಿದ್ರು. ಪವರ್ ಟಿವಿಯವರು ಮಾಡಿದ್ಮೇಲೆ ಆ ಪವರ್ ಟಿವಿ ಮೊದ್ಲು ಮಾಡಿದ್ನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪವರ್ ಟಿವಿನ ಅಂತವನು ಏಕೆ ಹಾ ಹಾ ನಿಮ್ಗೂ ಇತ್ತ? ಈ ಆಯ್ತು, ತಡ್ರಿ ನಾವು ತಿಳ್ಕೋಬೇಕು, ವಿಚಾರಗಳು ನಾವು ತಿಳ್ಕೋಬೇಕು. ನಮಗ್ ಗೊತ್ತಿಲ್ಲ ಇದು. ಈಗ 107 ಸಂಸ್ಥೆಗಳು ಮಾಡಂಗಿಲ್ಲ ಅಂದ್ರೆ ಆದ್ರೂ ಪವರ್ ಟಿವಿ ಮಾಡಿದ್ರಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ನೀವ್ ಯಾರು ಮಾಡ್ಲಿಲ್ಲ, ಅವ್ರು ಮಾತ್ರ ಮಾಡಿದ್ರು. ಅದು ನೀವು ಅವರೇ ಸರ್ಕಾರ ಪ್ರಶ್ನಿಸಿದ ಮೇಲೆ ನೀವೆಲ್ಲ ಪ್ರಶ್ನಿಸಿರಿ. ಅದು ಆದ್ರೆ ಅದಕ್ ಮುಂಚೆನೆ ಅವ್ರು ಪ್ರಶ್ನಿಸಿರು. ಯಾರು? ಪವರ್ ಟಿವಿಯರು ಒಬ್ರೇ ಮಾಡಿರು. ಆಯ್ತು, ಅದು ಸಣ್ಣ ಕ್ಲಾರಿಫಿಕೇಶನ್ ಆಯ್ತು, ಒಳ್ಳೆ. ನಮಗ್ ಗೊತ್ತಿಲ್ಲ, ನಾವೇನ್ ತಿಳ್ಕೊಂಡು ಅಂದ್ರೆ ಅವ್ರು ಒಬ್ರೇ ಮಾಡಿದಾರೆ, ನೀವೆಲ್ಲ ಮಾಡಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿದ್ದು. ಈಗ ತಿಳ್ಕೊಂಡ ನಾವು ನೀವ್ ಯಾಕೆ ಮಾಡಿಲ್ಲ ಅಂತ. ನಿಮ್ಗೆಲ್ಲ ಸ್ಟೇ ಬಂದಿತ್ತು, ನಮ್ಗೆ ಯಾವ ಗೊತ್ತಿಲ್ಲ. ನಿಮಗೆ ಸ್ಟೇ ಬಂದಿರೋ ಕಾಪಿ ನಿಮಗೆ ಸಿಕ್ಕಿದೆ. ನಿಮ್ಗೆ 4-5 ತಿಂಗಳಿಂದ ಐತೆ, ಅದು ನಿಮ್ಗೆಲ್ಲ 4-5 ತಿಂಗಳಿಂದಲೇ ಗೊತ್ತಿದೆ. ಆದ್ರೂ ನೀವು ಏನು ಮಾಡಂಗಿಲ್ಲ, ಸ್ಟೇ ಇರೋದ್ರಿಂದ ಯಾರು ಏನು ಮಾಡಂಗಿಲ್ಲ, ಅದು ಹಂಗೆ ಇತ್ತು. ಆದ್ರೆ ಅದು ಪ್ರಕಟಣೆಗೊಂಡ ಮೇಲೆ ಮುಖ್ಯಮಂತ್ರಿಗಳು SITಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ತಾವೆಲ್ಲ ಜಾಗರೂಕರಾಗಿ ಬಹಳ ನಿಸ್ಪೃಹತೆಯಿಂದಲೇ ಬಹಳ ಮಟ್ಟಿಗೆ ಈ ವಿಚಾರನ ಹೊರಗೆಡೋದಕ್ಕೆ, ನ್ಯಾಯ ಹುಡುಕೋದಕ್ಕೆ ಪ್ರಯತ್ನ ಮಾಡಿದಿರಿ. ನಿಮಗೂ ಧನ್ಯವಾದಗಳನ್ನ ನಾವು ಹೇಳ್ತೀವಿ. ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಅದನ್ನ ಮೂಲ ತಗೊಂಡು ಅದಾದ್ಮೇಲೆ ಒಳಗನೆ ಅವರು ಪಬ್ಲಿಕ್ ಮಾಡ್ಕೊಂಡು ಇವತ್ತು ನಾವು ಪಿನ್ ಡ್ರೈವ್ ಇಂಥವನ್ನ ಹಿಡ್ಕ ಬಂದಿದೀವಿ ಅನ್ನಕ್ಕಾಗತ್ತಾ? ಹಿಡ್ಕ ಬಂದರು. ಈಗ ರೇವಣ್ಣರು ಒಂದು ಅವ್ರ ಮೇಲೆ ನೀನ್ ಇಷ್ಟು ದಿವಸದೊಳಗೆ ಬಂದು ಉತ್ತರ ಕೊಡಪ್ಪ ಅಂದ್ರು, ಕೊಡ್ಲಿಲ್ಲ. ಕೊಡದೆ ಇದ್ದಾಗ ಕಾನೂನು ಪ್ರಕಾರ ಅವ್ರನ್ನ ಬಂಧನದಲ್ಲಿ ಇಳಿಸಿದ್ದಾರೆ. ಕಾನೂನದು. ನಾನಾದ್ರೂ ಇಡೋರು, ಇನ್ನೊಬ್ಬ ಇದ್ರು ಇಡೋರು. ರೇವಣ್ಣರು ಅಂತ ಬಿಡಕ್ಕಾಗತ್ತಾ? ಹೆಂಗ್ ಬಿಡಕ್ಕಾಗುತ್ತೆ?
ಮಾಡಿದ್ದಾರೆ. ಒಂದು ಕಡೆ ಅದು ಕಿಡ್ನಾಪ್ ಕೇಸು. ಪಿನ್ ಡ್ರೈವ್ ಇನ್ನೊಂದು, ಅದೇನ್ ನಡೀತಾ ಇದೆಯೋ, ಸಂತ್ರಸ್ತರು ಎಷ್ಟು ಜನ ಬಂದಿದಾರೋ, ಎಷ್ಟು ಜನಕ್ಕೆ ಸಂತ್ರಸ್ತರನ್ನ ಎಳ್ಕೊಂಡ್ಬಂದು ತನಿಖೆ ಮಾಡಿದಾರೋ, ಅದು ತನಿಖೆ ಹಂತದಲ್ಲಿದೆ. ಏನ್ ದಿವಸ ಕೂತ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಕ್ಕಾಗತ್ತ? ಎರಡನೇದು, ಈ ಪಿನ್ ಡ್ರೈವ್ ಬಗ್ಗೆ ಏನೇನ್ ತನಿಖೆ ಮಾಡಿದ್ದಾರೆ, ಏನೇನ್ ಬಿಟ್ಟಿದ್ದಾರೆ, ಯಾರನ್ನ ಏನ್ ಮಾಡ್ತಾರೆ ಅನ್ನೋದು ಒಂದ್ ದಿವಸ ರಿಪೋರ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಅದಕ್ ಮೊದ್ಲೇ ಸರ್ ಅವನು ರಿಸಲ್ಟ್, ಅವನು ಏನ್ ನನ್ನ ಪಿನ್ ಡ್ರೈವ್ ಐತೆ ನನ್ನ ಹತ್ರ ಇದ್ ಮಾಡಿ ಅಂತ ಹಾಕಿದ್ನ, ಅವನು ನಿರೀಕ್ಷಣಾ ಜಾಮೀನು. ನಾನು ಪಿನ್ ಡ್ರೈವ್ ಬಿಟ್ಟಿರೋನ್ ಇರ್ಬಹುದು, ನನ್ನ ಮೇಲೆ ಅವನಿಗೆ ಅನುಮಾನ ಇರ್ಬೇಕು. ಅವನು ಹೋಗೇನೆ, ಅವ್ನ್ ರಿಜೆಕ್ಟ್ ಆಯ್ತು, ಆಗ್ಲಿ ಬಿಡಿ, ಅವನೇ ಆಯ್ತು, ಅವನೇ ಸಿಗಕ್ಕೆ ಅವನ ಒದ್ದೊಳಿಕ್ ಆಗ್ತದೆ. ನಮ್ಗೆ ಅವನ ನೋಡ್ರಿ, ಬಂಧನ ಕೇವಲ ಇದು ರಿಜೆಕ್ಟ್ ಆತದಂಗೆ ಬಂಧನ ಮಾಡಲ್ಲ. ಸಾಕ್ಷ್ಯಾಧಾರಗಳು ಸಿಕ್ಕಿದ ಮೇಲೆ ಅವನು ರಿಜೆಕ್ಟ್ ಆಗಿದೆ, ಅವನಿಗೆ ನೋಟಿಸ್ ಕೊಟ್ಟಿಲ್ಲ. ಸ್ವಾಮಿ, ನೀವು ನಮ್ಮ ಮಾಧ್ಯಮದವರು ನೀವು ಕೂತ್ಕೊಂಡು ಡಿಸ್ಕಷನ್ ಮಾಡೋದು ತಪ್ಪು ಮಾಡೋದ್ ಬೇಡ. ಅವನ್ ಯಾರೋ ಕಾರ್ತಿಕ್ ಗೌಡನ್ಗೆ ಇನ್ನು ನೋಟಿಸ್ ಕೊಟ್ಟಿಲ್ಲ. SIT ಹೋಗಿ ಬಂದಿದ್ದೀನಿ, ನಾನು ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದಾನೆ. ಅವನು ಇದಕ್ಕೆ ಆಂಟಿಸಿಪೇಟೆಡ್ ಬೇಲ್ಗೆ ಹಾಕಿದ್ದಾನೆ. ಬೇಲು ನಿನ್ನೆ ರಿಜೆಕ್ಟ್ ಆಗಿದೆ. ಏನ್ ರೇವಣ್ಣ 4 ಜನದ ಮೇಲೆ ಕೊಟ್ಟಿದ್ರು. ರೇವಣ್ಣರ್ ಯಾರ ಪೂರ್ಣಚಂದ್ರ ಅಲ್ಲ, ಒಂದ್ ನಿಮಿಷ ಒಬ್ಬೊಬ್ರೆ ಮಾತಾಡೋಣ. ಇದು ಏನು ಗಜಿಬಿಜಿ, ನಮ್ದೇನ್ ಗಜಿಬಿಜಿ ಇಲ್ಲ. ನೀವೇನ್ ಹೇಳ್ತೀರ ಅದು ಒಪ್ಕೊಂಡೋಗ್ತೀವಿ, ನ್ಯಾಯ ಇದ್ರೆ. ಇಲ್ಲ ಅಂದ್ರೆ ಇಲ್ಲ ಕಟ್ಟಿ ನೀವು ಹೇಳೋ ಸರಿ ಇಲ್ಲ ಹೋಗ್ತೀವಿ. ಆದ್ರಿಂದ ಐತೆ, ಅದು ರಿಜೆಕ್ಟ್ ಆಗಿದೆ. ಅವನು ಇವರು ಪಿನ್ ಡ್ರೈವ್ ವಂಚನೆ ಅಂತ ಕೊಟ್ಟದ್ದ, ಅದು ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆದ್ಮೇಲೆ ಈಗ SIT ಯಾವ ರೀತಿ ಕ್ರಮ ತಗೋತಾರೆ, ಒಂದ್ ದಿವಸ 2 ದಿವಸ ನೋಡೋಣ. ಅವ್ರು ಏನಾದ್ರೂ ಪೂರ್ಣ ಪ್ರಮಾಣದಲ್ಲಿ ಇವ್ರನ್ನ ಇವ್ರ ಕಾರಣ ಅಂತ ಹೇಳಿ ಗೊತ್ತಿದ್ದು ಇವ್ರನ್ನ ಹಿಡಿದಲೇ ಹೋದ್ರೆ, ಏನಾದ್ರು ಸರ್ಕಾರದ ಹೆಸರಿನಲ್ಲಿ ಮರಮಾಚಿದ್ರೆ ಗೊತ್ತಾಗತ್ತೆ. ಅವತ್ ಬೀದಿಗಿಳಿಯನ ನಾವು ಇಳಿತೀವಿ ನಿಮ್ ಜೊತೆಯ. ಇದು ತಪ್ಪು, ಯಾವನು ಮಾಡಿದಾನೆ, ಇವನು ಯಾವನು ದುಷ್ಕೃತ್ಯ ಎಸಿದಾನೆ, ಪಾರಿನ್ಗೆ ಹೋಗಿದಾನ ಕದ್ದು, ಅದೇ ರೀತಿ ಇವನಿಗೂ ಶಿಕ್ಷೆ ಕೊಡ್ಬೇಕು ಅನ್ನೋದನ್ನ, ಏನೈತೆ ಇವನು ಇದು ಮಾಡಿದಂತೆ ಶಿಕ್ಷೆ ಕೊಡ್ಬೇಕು ಅನ್ನೋದು ಕೊಡ್ಸೋಣ. ನಾವು ಕೇಳೋದು ಇಂತಿಂತದನ್ನ ಮಾಡ್ಬೋದಾಯ್ತಲ್ಲ. ದೇವರಾಜೇಗೌಡರು ಇಡೀ ಹಾಸನ ಜಿಲ್ಲೆ ಬಂದಂತ ಒಂದು ಸಂಕಷ್ಟನ ಬಗೆಹರಿಸಬಹುದಾಯ್ತಲ್ಲ. ನಮ್ಗೆ ಈ ಕಳಂಕವೇ ಬತ್ತಿರ್ಲಲ್ಲ, ಈ ಎಲ್ಲ ದುಷ್ಕೃತ್ಯಗಳು ಇದು ಹೊರಗೆ ಬತ್ತಿರ್ಲ್ವಲ್ಲ. ಇದನ್ನ ಪಿನ್ ಡ್ರೈವ್ ಇಟ್ಕೊಂಡು ಯಾಕೆ ತಡ ಮಾಡಿರು ಅಂತ ಕೇಳಿದ್ವು ಹೊರತು, ನಾವು ನನ್ನಿಷ್ಟ ಅಂತಾರೆ ನಾವೇನು ಮಾಡಕ್ಕಾಗಲ್ಲ. ಆದ್ರೆ ನನ್ನಿಷ್ಟ ಅನ್ನೋದಕ್ಕೆ ಕಾನೂನಲ್ಲಿ ಇದೆ, ನಾನು ತಿಳ್ಕೊಂಡಿದ್ದೀನಿ. ಯಾವುದೇ ಕಾರಣದಿಂದ ಒಂದು ಆಪಾದನೆ ಎತ್ತಿದ್ದು ಅವನೇ ಹೇಳಿರೋ ಪ್ರಕಾರ 6 ತಿಂಗಳ ಕಾಲ ನನ್ನ ಹತ್ರ ಐತೆ, ನಾನು ಇದನ್ನ ಸ್ಕ್ರೀನ್ ಅಲ್ಲಿ ಬಿಡ್ತೀನಿ ಅಂತ ಎಲ್ಲ ಹೇಳಿರೋದ್ರಿಂದ ಈ ಆಪಾದನೆ ಅವನಿಗೆ, ಈ ಕೃತ್ಯ ಅವ್ರಿಗೆ ಗೊತ್ತಿದ್ದು ಯಾರು ಹಾಸನ ನೋಡ್ರಿ, ಸರ್ಕಾರ SP DC ಅವನು ಬಿಜೆಪಿ ಕ್ಯಾಂಡಿಡೇಟ್ ಏನೋ ಅವ್ರ ಮೇಲೆ ಯಾವಾಗ್ಲೂ ಆರೋಪ ಮಾಡ್ತಾನೆ, ಅದು ಮಾಮೂಲಿ ಅಂತ ತಿಳ್ಕೊಂಡ್ರು. ಹಿಂಗೈತೆ ಒಳಗಡೆ ಅಂತ DC-ಗೆ ಏನ್ ಗೊತ್ತು, SP-ಗೆ ಏನ್ ಗೊತ್ತು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.